ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಈಗ ಎಂಟ್ರಿ ಆಗಿದೆ. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬಹಳ ಇದ್ವು. ಆದರೆ ಹೈಕಮಾಂಡ್ ಎಂಟ್ರಿ ಆದ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಸದ್ಯಕ್ಕೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ. ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶವನ್ನ ಈಗ ರವಾನೆ ಮಾಡಲಾಗಿದೆ. ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರು ದಲಿತ ಸಚಿವರೆಲ್ಲರೂ ಕೂಡ ಅವರಿಗೀಗ ಶಾಕ್. ಸತೀಶ್ ಜಾರಕಿಹೊಳಿ KN ರಾಜಣ್ಣಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಪವರ್ ಟಿವಿಗೆ ಈಗ ಕಾಂಗ್ರೆಸ್ ಉನ್ನತ ಮೂಲಗಳ ಮಾಹಿತಿ ಲಭ್ಯ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಇಲ್ಲ ಅಂತ ಖುದ್ದು ಹೈಕಮಾಂಡ್ ನಾಯಕರೇ ಈಗ ಹೇಳಿರೋದು. ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ. ಈಗಾಗಲೇ ದಲಿತ ಸಚಿವರು ಅವರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರು ಹೈಕಮಾಂಡ್ ನಾಯಕರ ಮೂಲಕ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋವರೆಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು, ಮಾತಾಡಿದ್ರು. ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಸ್ಥಾನ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿ ಅದನ್ನ ಮುನ್ನೆಲೆಗೆ ತಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಕೂಡ ತಂದಿದ್ರು. ಆದರೆ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಹೈಕಮಾಂಡೇ ಸೂಚನೆಯನ್ನ ಕೊಟ್ಟಿದೆ, ಹೈಕಮಾಂಡೇ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. KN ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇನ್ನೇನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ KN ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ರು. ಆದರೆ ಸದ್ಯಕ್ಕಂತೂ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾವೆಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಈಗ ವರಿಷ್ಠರು ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ? ಯಾವ ರೀತಿಯಲ್ಲಿ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ? ಅಶ್ವಿನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂತಹ ಒಂದು ಹೇಳಿಕೆ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಚರ್ಚೆಗೆ ಗ್ರಾಸವಾಗಿತ್ತು. ಅಷ್ಟೇ ಅಲ್ಲ, ಹಿಂದೆ ಸಾಕಷ್ಟು ಜನ ಮಹದೇವಪ್ಪ ಸೇರಿದಂತೆ ಜಾರಕಿಹೊಳಿ, ರಾಜಣ್ಣ, KN ರಾಜಣ್ಣ ಸೇರಿದಂತೆ ಅನೇಕರು ಪೂರ್ಣಾವಧಿಯ ಒಂದು ಕೆಪಿಸಿಸಿ ಅಧ್ಯಕ್ಷರು ಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಇದೀಗ ಒಂದು ರೀತಿಯಾದಂತಹ ಬ್ರೇಕ್ ಅನ್ನ ಹಾಕೋ ಮೂಲಕ ಎಲ್ಲದಕ್ಕೂ ಸ್ಪಷ್ಟನೆ ನೀಡಿದಂತಿದೆ. ಈ ವಿಚಾರ ಇದೀಗ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ತಿಳಿದಿರುವಂತಹದ್ದು. ಅಂದ್ರೆ ಪ್ರಮುಖವಾಗಿ ಇನ್ ಕೇಸ್ ನಾವೇನಾದ್ರೂ ರಾಜ್ಯದಲ್ಲಿ, ಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅಂದ್ರೆ CM ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತಹ ಮಾತನ್ನ, ಅಥವಾ CM ಸ್ಥಾನವನ್ನ ತನಗೆ ಕೊಡಿಸಿ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಹೈಕಮಾಂಡ್ ನ ಮುಂದೆ ಇಡುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ, ಅಂದ್ರೆ ಇನ್ ಕೇಸ್ ಏನಾದ್ರೂ ಆ ರೀತಿ ಆಗಿದ್ದಲ್ಲಿ ಆಡಳಿತದಲ್ಲಿ ಒಂದಿಷ್ಟು ಏರುಪೇರಾಗಬಹುದು, ಅಥವಾ ಇರುವಂತಹ ಪೂರ್ಣ ಪ್ರಮಾಣದ ಸರ್ಕಾರ ಇದ್ರೂ ಕೂಡ ಅದು ವಿಪಕ್ಷಗಳಿಗೆ ಒಂದು ರೀತಿ ಆಹಾರ ಆಗಬಹುದು. ಏನ್ ನಡೀತಾ ಇದೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ MLAಗಳು ಬರ್ತಾರೆ, ಶಾಸಕರು ಬರ್ತಾರೆ ಅನ್ನುವಂತಹದ್ದು, ಅದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಬೇರೆ ತರದ ರೂಪ ಪಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಎಲ್ಲೋ ಯೋಚನೆ ಮಾಡಿದಂತಿದೆ. ಹಾಗಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅಂದ್ರೆ CM ಸ್ಥಾನ ಅವರು ಕೇಳ್ತಾರೆ. ಆಗ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಯಾವ್ಯಾವ ಸಚಿವರುಗಳು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನುವಂತಹದ್ದನ್ನ ಕೇಳಿದ್ರು ಅವರ ಮುಂದೆ ಇಟ್ಟಿದೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದು ಬೇಡ. ಹಾಗೇನಾದ್ರೂ ಬದಲಾವಣೆ ಮಾಡಬೇಕು ಅಂದ್ರೆ ಮತ್ತೆ ಆಡಳಿತ ಅಥವಾ ಅಧಿಕಾರದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮುಂದೂಡಿದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಇದೆಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು, ಅಥವಾ ನಿಜಕ್ಕೂ ಈ ರೀತಿಯಾದಂತಹ ಮಾತುಗಳನ್ನ ಹೈಕಮಾಂಡ್ ಈ ಸಚಿವರುಗಳಿಗೆ ಹೇಳಿದ್ದಾರಾ ಅನ್ನುವಂತಹದ್ದು ಇಲ್ಲಿರುವಂತಹ ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಈಗ ಒಂದು ರೀತಿ CM ಅಥವಾ DCM ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ಸದ್ಯಕ್ಕಂತೂ ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ, ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸುವ ಇಚ್ಛೆ ಇಲ್ಲ. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. DKಶಿ ವಿರುದ್ಧ ಮತ್ತೊಂದು ದಾಳವನ್ನ ಬಿಟ್ರ ಸಿದ್ದು ಟೀಮ್. ಹಾಗಾದ್ರೆ ಆಪ್ತ ಸಚಿವರ ಹೇಳಿಕೆಗಳ ಹಿಂದೆ ಹಲವು ರಣತಂತ್ರಗಳು ಇದೆಯಾ ಅನ್ನುವಂತ ಪ್ರಶ್ನೆ. ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಇದೀಗ ಹೊಸ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಟೀಮ್ನ ಮತ್ತೊಂದು ರಣತಂತ್ರ. ಸಿದ್ದರಾಮಯ್ಯ ಅವರು ಇಲ್ಲದೆ ರಾಜ್ಯ ಕಾಂಗ್ರೆಸ್ಸೇ ಇಲ್ಲ ಅನ್ನುವಂತ ಹೇಳಿಕೆ
ಸಿದ್ದರಾಮಯ್ಯ ಬೆಂಬಲಕ್ಕೆ ಈಗ ಅವರ ಆಪ್ತ ಸಚಿವರು ಅವರ ಬಣ ನಿಂತಿದೆ. ಪೂರ್ಣಾವಧಿ ಸಿಎಂ ಆಗಿರಲೇಬೇಕು ಅನ್ನುವಂಥ ಒತ್ತಡವನ್ನ ಅವರ ಆಪ್ತರ ಮೂಲಕ ಈಗ ಹಾಕಿಸಲಾಗ್ತಾ ಇದೆ. ಎಸ್ ದೀಪ, ಮಾಹಿತಿಯನ್ನ ಕೊಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ರಣತಂತ್ರಗಳು ಸಕ್ಸಸ್ ಆದ್ರೆ, ಇತ್ತ ಕಡೆಯಲ್ಲಿ ಸಿದ್ದರಾಮಯ್ಯ ಬಣದಿಂದ ಮತ್ತೊಂದು ರಣತಂತ್ರವನ್ನ ಹೂಡಲಾಗ್ತಾ ಇರೋದು. ಒಂದಷ್ಟು ಆಪ್ತ ಸಚಿವರು ಸಿಎಂ ಅವರೇ ಆಗಿರಬೇಕು, ಜೊತೆಯಲ್ಲಿ ಮುಂದಿನ ಟರ್ಮ್ನಲ್ಲೂ ಕೂಡ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ಎಲ್ಲ ಹೇಳಿಕೆಗಳ ಹಿಂದೆ ಒಂದಷ್ಟು ರಣತಂತ್ರಗಳು ಇದೆ. ಸಿದ್ದರಾಮಯ್ಯ ಅವರನ್ನ ಮಾಸ್ ಲೀಡರ್ ಅನ್ನುವಂಥ ರೀತಿಯಲ್ಲಿ ತೋರಿಸಲಾಗುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ಬಂದಾಗ ಒಂದ್ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ತಮಗೂ ಕೂಡ ಸಿಎಂ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇತ್ತು. ಆದ್ರೆ ಇಲ್ಲಿಯ ತನಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ಬಂದಾಗ ಸಿದ್ದರಾಮಯ್ಯ ಪರವಾಗಿ ನಿಲ್ತಾ ಇದ್ದಂತಹ ಸಚಿವರು ಮುಂಬರುವಂತಹ ದಿನಗಳಲ್ಲಿ ಯಾವುದೇ ರೀತಿಯ ಅಧಿಕಾರ ಬೇರೆಯವ್ರ ಕೈಗೆ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ತಂತ್ರವನ್ನು ಹೂಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಇಬ್ರು ಸಚಿವರುಗಳು, ಒಂದಿಷ್ಟು ಜನ ಶಾಸಕರುಗಳು ನೀಡಿದ್ದಂತಹ ಹೇಳಿಕೆ ಅಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ಜೊತೆಗೆ ನೇರವಾಗಿ ಹೇಳುವಂತಹ ಪ್ರಯತ್ನಗಳನ್ನ ಅವರು ಮಾಡಿದ್ರು. ಸಿದ್ದರಾಮಯ್ಯ ಪಕ್ಷಕ್ಕೆ ಬೇಕೇ ಬೇಕು, ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಈ ಪಕ್ಷ ನಡೆಯೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿರುವಂತಹದ್ದು, ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿಯೇ ಮಾತನಾಡಿರುವಂತಹದ್ದು ಅನ್ನೋದು ಸ್ಪಷ್ಟ ಆಗ್ತಿದೆ. ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕು ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದಿಷ್ಟು ಸಚಿವರುಗಳು ನಡೆಯುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತಹದ್ದು. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯ ಸಿಎಂ ಆಗ್ಲಿ, ಮುಂಬರುವಂತಹ ದಿನಗಳಲ್ಲೂ ಕೂಡ ಅವರದೇ ನೇತೃತ್ವದಲ್ಲಿ ಈ ಚುನಾವಣೆಗಳು ಇರಲಿ ಅನ್ನುವಂತಹದ್ದನ್ನ ಒಂದು ರೀತಿ ಡಿಕೆ ಅಂಡ್ ಟೀಮ್ಗೆ ಜೊತೆಗೆ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡದಂತಿತ್ತು. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.